ಆ ಗುಂಡಿಗೆ ಬಿದ್ದು ಜೀವ ಉಳಿಸಿಕೊಳ್ಳೋಕೆ ಬರೋಬ್ಬರಿ 2 ಗಂಟೆ ಒದ್ದಾಡಿದ ಟೆಕ್ಕಿ ನೋಡ್ತಾ ಇದ್ದ ಜನರು ವಿಡಿಯೋ ಮಾಡ್ತಾ ಇದ್ರು. ಈ ಘಟನೆಯನ್ನ ನೋಡಿದಾಗ ನಮ್ಮ ಸುತ್ತಮುತ್ತ ಈ ಮಾನವೀಯತೆ ಅನ್ನೋದು ಸತ್ತು ಹೋಗಿದೆಯಾ ಎಂಬಂತಹ ಪ್ರಶ್ನೆ ಮೂಡ್ತಾ ಇದೆ. ಅಥವಾ ಮಾನವೀಯತೆ ಮನುಷ್ಯತ್ವ ಎಂಬುದು ತನ್ನ ಅರ್ಥವನ್ನ ಕಳೆದುಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ. ಹಾಡ ಹಗಲೇ ಮಠ ಮಧ್ಯಾಹ್ನ ಬೀದಿಯಲ್ಲಿ ಒಂದು ಜೀವ ಸಾಯ್ತಾ ಇದ್ರೂ ಯಾರು ಕೂಡ ಆ ಪ್ರಾಣವನ್ನ ಕಾಪಾಡೋಕೆ ಅಥವಾ ನೆರವು ನೀಡುವುದಕ್ಕೆ ಬರುವುದಿಲ್ಲ. ಇಂತಹ ಘಟನೆ ನೋಯ್ಡಾ ಎಂಬಲ್ಲಿ ನಡೆದಿದೆ. ನೋಯ್ಡಾದ ಸೆಕ್ಟರ್ 150ರಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಾಗ ದಟ್ಟ ಮಂಜಿನ ಪರಿಣಾಮ ರಸ್ತೆ ಕಾಣದೆ ಕಾರು ಸಮೇತ ನಿರ್ಮಾಣ ಹಂತದ ಕಟ್ಟಡದ ಗುಂಡಿಗೆ ಬಿದ್ದು 27 ವರ್ಷದ ಟೆಕ್ಕಿ ಯುವರಾಜ್ ಮೆಹ್ತಾ ಎಂಬುವರು ಸಾವನ್ನಪ್ಪಿದ್ದಾರೆ. ತನ್ನ ಪುತ್ರನ ಸಾವಿನ ಅಂತಿಮ ಸಂದರ್ಭದ ಪರಿಸ್ಥಿತಿ ಹೇಳಿಕೊಂಡು ಆ ತಂದೆ कन्नीर हाकता इदारे। सर जो वहाँ भीड़ थी वो तमाशबीन थी और कुछ वीडियो बना रहे थे, डांटने पर तब वो लोग रुके और मेरे बच्चे की जान खामखा चली गई बिना कोई संसाधन उपयोग किए। सही समय पर उचित संसाधन उसको नहीं मिला सपोर्ट के लिए, उसका जीवन चला गया। उसने 2 घंटा संघर्ष किया जान बचाने के लिए खुद से। थोड़ा सा सपोर्ट मिलता तो वो बच सकता था। ನನ್ನ ಮಗ ಕಟ್ಟಡದ ಗುಂಡಿಗೆ ಬಿದ್ದು ಜೀವ ಉಳಿಸಿಕೊಳ್ಳೋಕೆ ಹರಸಾಹಸ ಪಟ್ಟಿದ್ದಾನೆ, ಸಹಾಯಕ್ಕಾಗಿ ಅಂಗಲಾಚಿದ್ದಾನೆ, ತನ್ನನ್ನ ಬದುಕಿಸಿ ಅಂತ ಅಲ್ಲಿದ್ದ ಜನರನ್ನ ಕೇಳಿಕೊಂಡಿದ್ದಾನೆ. ಆದ್ರೆ ಅಲ್ಲಿದ್ದವರು ಸುಮ್ಮನೆ ನೋಡ್ತಾ ನಿಂತಿದ್ದಾರೆ. ಕೆಲವರು ಅದನ್ನ ವಿಡಿಯೋ ಮಾಡ್ತಾ ಇದ್ರು. ನನ್ನ ಮಗ ಜೀವ ಉಳಿಸಿಕೊಳ್ಳೋಕೆ ಸುಮಾರು 2 ಗಂಟೆಗಳ ಕಾಲ ಪರದಾಡಿದ್ದಾನೆ, ಆದ್ರೂ ಯಾರು ಕೂಡ ಅಲ್ಲಿ ಆತನ ನೆರವಿಗೆ ಬಂದಿಲ್ಲ, ಪ್ರಾಣ ರಕ್ಷಣೆಗೆ ಮುಂದಾಗಿಲ್ಲ ಎಂದು ಮೃತ ಯುವಕನ ತಂದೆ ರಾಜ್ಕುಮಾರ್ ಮೆಹ್ತಾ ಈ ವ್ಯವಸ್ಥೆಯ ವಿರುದ್ಧ ಕಿಡಿಕಾರಿದ್ದಾರೆ. ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಅಲ್ಲಿಯೇ ಇದ್ದರೂ ಯಾರೂ ತಕ್ಷಣ ಗುಂಡಿಗೆ ಇಳಿಯಲಿಲ್ಲ. ಸಮೀಪದಲ್ಲಿದ್ದ ಕೆಲವರು ನೆರವು ನೀಡೋಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಏನೇ ಮಾಡಿದರೂ ನನ್ನ ಮಗನನ್ನ ಬದುಕಿಸಲು ಸಾಧ್ಯವಾಗಲಿಲ್ಲ ಎಂದು ಅವರು ಕಣ್ಣೀರು ಹಾಕಿರುವಂಥದ್ದು. ಗುಂಡಿಯ ಒಳಗಡೆ ಈ ಚಳಿಯಿಂದ ಕೊರೆಯುವ ನೀರು ಹಾಗೂ ಕಬ್ಬಿಣದ ರಾಡುಗಳಿದೆ ಎಂಬುದು ಹೇಳಿ ರಕ್ಷಣಾ ಸಿಬ್ಬಂದಿ ಆ ಗುಂಡಿಯ ಒಳಗಡೆ ಇಳಿಯೋಕೆ ನಿರಾಕರಿಸಿದ್ದಾರೆ. ಮುಳುಗು ತಜ್ಞರು ಗುಂಡಿಯ ಒಳಗಡೆ ಹೋಗಿದ್ರೆ ಬಹುಶಃ ನನ್ನ ಮಗನನ್ನ ಉಳಿಸಬಹುದಿತ್ತು ಎಂದು ಅವರು ಹೇಳಿರುವಂಥದ್ದು. ಹೇಗೋ ತನ್ನ ತಂದೆಗೆ ಕರೆ ಮಾಡಿದ್ದ ಮೆಹ್ತಾ, ಅಪ್ಪ ನನಗೆ ಸಾಯೋಕೆ ಇಷ್ಟ ಇಲ್ಲ, ದಯವಿಟ್ಟು ಬಂದು ಕಾಪಾಡುವಂತ ಹೇಳಿದ್ರು. ನಂತರ ಕರೆ ಸ್ಥಗಿತಗೊಂಡಿತ್ತು. ಯಾರೂ ಸಹಾಯಕ್ಕೆ ಬರಲೇ ಇಲ್ಲ ಎಂಬುದು ಪೂರ್ಣ ಸತ್ಯವಲ್ಲ. ಕಾರು 2 ಗಂಟೆಗಳ ಕಾಲ ನೀರಿನ ಮೇಲೆ ತೇಲ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ದ ಯಾರೋ ಕಿರುಚುತ್ತಾ ಇದ್ದ ಶಬ್ದ ಕೇಳಿದ ಡೆಲಿವರಿ ಏಜೆಂಟ್ ಬೇರೇನು ಯೋಚನೆ ಮಾಡದೆ ನೀರಿಗೆ ಇಳಿದಿದ್ರು. ತಮ್ಮ ಕೈಲಾದ ಪ್ರಯತ್ನವನ್ನ ಮಾಡಿದ್ರು. ಟೆಕ್ಕಿ ಮೆಹ್ತಾ ಟಾರ್ಚ್ ಅನ್ನ ಹಿಡಿದು ಕಾರಿನ ಒಳಗಿನಿಂದ ಸಹಾಯಕ್ಕಾಗಿ ಕಿರುಚಾಡುತ್ತಿರುವುದನ್ನ ನೋಡಿದ್ರು. ಮೆಹ್ತಾ ಉಸಿರಾಡೋಕೆ ಕಷ್ಟಪಡ್ತಾ ಇದ್ರು. ಇದನ್ನು ಅರಿತ ಆ ಡೆಲಿವರಿ ಏಜೆಂಟ್ ಮೋನಿಂದರ್ ಎಂಬುವರು ತನ್ನ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿಕೊಂಡು ಚರಂಡಿಯ ಒಳಗಡೆ ಹಾರಿ ಉಳಿಸೋಕೆ ಪ್ರಯತ್ನ ಮಾಡಿದ್ರು. ಆದರೆ ಮೆಹ್ತಾ ಆಗಲೇ ಸಾವನ್ನಪ್ಪಿದ್ರು. ಫ್ಲಿಪ್ಕಾರ್ಟ್ ವಿತರಣಾ ಏಜೆಂಟ್ ಆಗಿರುವ ಮೋನಿಂದರ್ ಎಂಬುವರು ಈ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಇದು ಅಪಾಯಕಾರಿ ಸ್ಥಳ ಆಗಿದ್ರು ಈ ಬಗ್ಗೆ ಗೊತ್ತಿದ್ರೂ ಕೂಡ ಈ ಅಧಿಕಾರಿಗಳು ಇಲ್ಲಿ ಯಾವುದೇ ಎಚ್ಚರಿಕೆ ಫಲಕಗಳನ್ನು ಹಾಕಿಲ್ಲ ಎಂದಿದ್ದಾರೆ. ಅಲ್ಲದೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ದೂರು ನೀಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಹೋದಂತಹ ಜೀವಕ್ಕೆ ಜೀವ ಕೊಡುವವರು ಯಾರು? ಸಾವನ್ನಪ್ಪಿರುವ ಆ ಜೀವಕ್ಕೆ ನ್ಯಾಯ ಕೊಡಿಸುವವರು ಯಾರು? ಇದು ನಿಮ್ಮ ಮುಂದಿರುವಂತಹ ಪ್ರಶ್ನೆ. ಇದು ಸದ್ಯದ ಅಪ್ಡೇಟ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.